ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಪರಿವೀಕ್ಷಣಾ ಮಂದಿರದ ಸಭಾಂಗಣದಲ್ಲಿ ಬಹುಜನ ದಲಿತ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ದಲಿತ ಜ್ಯೋತಿ ಧೀಮಂತ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 88ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕರ್ನಾಟಕದಲ್ಲಿ 1974ನೇ ಸಾಲಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸ್ಥಾಪನೆ, ಹೋರಾಟಗಾರರಾದಂತಹ ಯಗ್ಗನಹಳ್ಳಿ ಮುನಿರಾಜು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪರಿವೀಕ್ಷಣಾ ಮಂದಿರದ ಸಭಾಂಗಣದಲ್ಲಿ ಬಹುಜನ ದಲಿತ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ದಲಿತ ಜ್ಯೋತಿ ಧೀಮಂತ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 88ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದಂತಹ ಯಗ್ಗನಹಳ್ಳಿ ಮುನಿರಾಜುರವರು ಮಾತನಾಡಿ, ಬಹುಜನ ಹಿಂದುಳಿದ ವರ್ಗಗಳ ದಲಿತರ ರಾಜಕೀಯ ಕ್ಷೇತ್ರದಿಂದ ರೈತರ ಕ್ಷೇತ್ರದವರೆಗೂ ಎಲ್ಲಾ ರೀತಿಯ ಹೋರಾಟಗಳನ್ನು ಮಾಡಿ ಸಂವಿಧಾನ ಹಕ್ಕುಗಳನ್ನು ಜಾರಿ ಮಾಡಿಸಿದಂತಹ ಮಹಾಚೇತನ ಬಡವರ ಜ್ಯೋತಿ ಧೀಮಂತ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಆದರ್ಶಗಳನ್ನ ನಾವೆಲ್ಲರೂ ಮೈಗೂಡಿಸಿಕೊಂಡು ಸಮಾಜವನ್ನ ತಿದ್ದಬೇಕು ಅಂತ ಹೇಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಹುಜನ ಸಂಘರ್ಷ ಸಮಿತಿ ಎಬಿಎಸ್ಎಸ್ ರಾಜ್ಯಾಧ್ಯಕ್ಷರು ಹೋರಾಟಗಾರರಾದಂತಹ ಯಗ್ಗನಹಳ್ಳಿ ಮುನಿರಾಜುರವರು ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಹುಜನ ಸಂಘರ್ಷ ಸಮಿತಿ ಎಬಿಎಸ್ಎಸ್ ರಾಜ್ಯಾಧ್ಯಕ್ಷರು ಹೋರಾಟಗಾರರಾದಂತಹ ಯಗ್ಗನಹಳ್ಳಿ ಮುನಿರಾಜು ಸ್ವಾಗತ ಭಾಷಣವನ್ನು ನಡೆಸಿಕೊಟ್ಟರು. ಹಾಗೂ ಬಹುಜನ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಪತ್ರಕರ್ತರಾದಂತಹ ಪೂಜಪ್ಪರವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮದ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟ ರಾಜ್ಯ ಸಂಚಾಲಕರಾದಂತಹ ಬೆಂಗಳೂರು ಕೇಶವಮೂರ್ತಿರವರು ದಲಿತ ಜ್ಯೋತಿ ಧೀಮಂತ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 88ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರೇ ಬಹಳ ಮುಖ್ಯವಾದ ಕಾರಣ. ಅಲ್ಲಿ ನಾವು ಜಾತಿವಾದ ತರ ಹೋಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ, ಪ್ರೊಫೆಸರ್ ಬಿ ಕೃಷ್ಣಪ್ಪರಾಗಲಿ ಅಥವಾ ಬುದ್ಧ ಆಗಲಿ, ಇವ್ರು ಯಾರಿಗೂ ಕೂಡ ನಾವು ಜಾತಿಗೆ ಸೀಮಿತಗೊಳಿಸಬಾರದು. ಇವರೆಲ್ಲರೂ ಕೂಡ ನ್ಯಾಷನಲ್ ಲೀಡರ್ಸ್, ಇಡೀ ಸಮಾಜವನ್ನ ಪರಿವರ್ತನೆ ಮಾಡ್ತಕ್ಕಂಥ ಮಹಾ ವ್ಯಕ್ತಿಗಳು. ಅವ್ರನ್ನ ನಾವು ಬಹಳ ವಿಶೇಷವಾಗಿ ನೋಡಿ ಪ್ರೊಫೆಸರ್ ಬಿ ಕೃಷ್ಣಪ್ಪರನ್ನು ಇಷ್ಟೇ ಅಲ್ಲ, ದಯವಿಟ್ಟು ಕ್ಯಾಂಪ್ಗಳನ್ನ ಮಾಡಿ ಇರ್ತಕ್ಕಂಥವ್ರು. ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ದಲಿತ ಚಳವಳಿಯ ಮುಂದುವರಿದ ಭಾಗ. ಯಾಕೆಂದ್ರೆ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನ ಕೊಡಿಸ್ತಕ್ಕಂಥ ಚಳವಳಿ ಒಳ ಮೀಸಲಾತಿ ಚಳವಳಿ ತಂದಿತ್ತು. ಎಲ್ಲ ಸಮುದಾಯಗಳು, ಅಲೆಮಾರಿಗಳಾಗ್ಬೋದು, ದಗ್ಲವರಾಗ್ಬೋದು, ಜನದಾಸರಾಗ್ಬೋದು, ಸಿಳ್ಳೆಕ್ಯಾಕರಾಗ್ಬೋದು, ಇನ್ನು ಹಲವಾರು ಜಾಗಗಳಿದ್ದಾವೆ. ಈವನ್ ಲಂಬಾಣಿ ಗೋರುಗಳಿರ್ತಕ್ಕಂಥ ಯೂನಿಯನ್ ಅತ್ಯಂತ ಕಳುಗಳವರಾಗ್ಬೋದು, ಮತ್ತೆ SC/ST OBCಗಳಲ್ಲಿರ್ತಕ್ಕಂಥವ್ರು ಕೂಡ ಇವತ್ತು ಒಳ ಮೀಸಲಾತಿ ಬಗ್ಗೆ ಮಾತಾಡುವಂತದ್ದಾಗ್ತಾ ಇದೆ. ಇವೆಲ್ಲವೂ ಕೂಡ ಸಾಧ್ಯವಾಯಿತು. ಯಾಕೆ ನಾವು ಒಳ ಮೀಸಲಾತಿ ಚಳವಳಿ ದಲಿತ ಚಳವಳಿಯ ಮುಂದುವರಿದ ಭಾಗ ಅಂತ ನಾವು ಒಪ್ಕೊಂಡಿಲ್ಲ. ನಾವು ಒಪ್ಕೊಳ್ಳುವಂತ ಪರಿಸ್ಥಿತಿ ನಾವೆಲ್ಲ ಲೀಡರ್ಗಳು ನೋಡ್ಬೇಕಾಗಿದೆ, ಅವಶ್ಯಕತೆ ಇದೆ. ಯಾಕಂತಂದ್ರೆ ಈ ದಲಿತ ಚಳವಳಿಯನ್ನ ಮುಂದುವರಿಸ್ತಾ ಇರೋದು ಮಾದಿಗರೇ ಆದರೂ ಕೂಡ ಎಲ್ಲರೂ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಒಳ ಮೀಸಲಾತಿ ಚಳವಳಿ ಇವತ್ತು ನಡೆಸ್ಕೊಂಡ್ ಬರ್ತಾ ಇರೋದು. ಈ ಒಳ ಮೀಸಲಾತಿ ಚಳವಳಿ ಪ್ರಾರಂಭ ಆಗೋದಕ್ಕೂ ಕೂಡ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಅನುಯಾಯಿಗಳು ತಾತ್ವಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಜೊತೆಯಲ್ಲಿ ಒಳಗೊಂಡಂತೆ ಬಂದಿದ್ದರಿಂದ ಮಾತ್ರ ಈ ಚಳವಳಿಯನ್ನ ಮತ್ತೆ ವೀಕ್ ಮಾಡಲಾಗ್ತಾ ಇದೆ. ನಾವು ಮಹಿಳೆಯರು ನೋಡಿ, ಎಷ್ಟೋ ಜನ ಮಹಿಳೆಯರು ಬಂದಿದ್ದಾರೆ. ಮಹಿಳೆಯರೇ ನಾವು ಯಾವ ರೀತಿ ಇರಬೇಕು, ನಮ್ಮ ಒಂದು ಚಳವಳಿ ನಡೆಸಬೇಕಾದ್ರೆ ನಾವು ದಲಿತ ಚಳವಳಿಯಲ್ಲಿ ಅಳವಡಿಸಿದಂತ ಸಂಸ್ಕೃತಿ ಏನಪ್ಪಾ ಅಂತಂದ್ರೆ, ಯಾರಾದ್ರೂ ಯಾವ್ದಾದ್ರು ಒಂದು ಹೋರಾಟ ನಡೀತಾ ಇದ್ರೆ ಅದು ನನ್ನದಲ್ಲ ಅವ್ರದ್ದು ಅಂತ ಅನ್ಕೋಬಾರ್ದು, ಆಯ್ತಾ? ಅವರ ಹೋರಾಟ, ಅವರ ನೋವು ನಮ್ದು ಅಂತ ತಿಳ್ಕೊಂಡು ನಾವು ಹೋಗಿ ಅದನ್ನು ಭಾಗವಹಿಸಬೇಕು. ಸ್ವತಂತ್ರವಾಗಿ ನಾವು ಹೆಂಗೆ ಒಂದು ಪೂಜೆಗೆ ಹೋಗ್ತೀವಿ, ಒಂದು ಹಬ್ಬಕ್ಕೆ ಹೋಗ್ತೀವಿ. ಇನ್ನು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಂಚಾಲಕರಾದಂತಹ ಕಾರಹಳ್ಳಿ ಶ್ರೀನಿವಾಸ್ ರವರು ದಲಿತ ಜ್ಯೋತಿ ಧೀಮಂತ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 88ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ್ರು. ಪ್ರೋಗ್ರಾಮ್ ಬಂದಿದ್ದೀವಿ ಬಂದಾಗ ಪ್ರೋಗ್ರಾಮ್ ಅಲ್ಲಿ ಏನ್ ಹೇಳ್ತಾರೆ, ಏನು ವಿಚಾರಗಳು ಹೇಳ್ತಾರೆ. ತುಂಬಾ 20-30 ವರ್ಷಗಳ ಕಾಲ, 40-50 ವರ್ಷಗಳ ಕಾಲ ಮನೆ ಬಿಟ್ಟು, ಮಕ್ಕಳು ಬಿಟ್ಟು, ಸಂಸಾರ ಬಿಟ್ಟು ಈ ಸಮಾಜಕ್ಕೋಸ್ಕರನೇ ತಮ್ಮ ಬದುಕನ್ನು ಅರ್ಪಿಸ್ಕೊಂಡಿರ್ತಾರೆ. ಅಂಥದ್ರಲ್ಲಿ ನಮ್ಮ ಕೇಶವಮೂರ್ತಿಯವರು ಅವ್ರ ಮಾತುಗಳನ್ನ ನೀವು ಕೇಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಕಿವಿಯಲ್ಲಿ ಕೇಳಿ ಅದು ಮನಸ್ಸಲ್ಲಿ ಇಟ್ಕೊಂಡು ಕಾರ್ಯರೂಪಕ್ಕೆ ತರಬೇಕು.
ಏನಕ್ಕೋ ಬಂದಿದ್ದೀವಿ, ಕೂತಿದ್ದೀವಿ ಒಂದಷ್ಟೊತ್ತು, ಎಲ್ಲೆಲ್ಲೋ ಜ್ಞಾನ ಇಟ್ಕೊಂಡಿರ್ತೀವಿ, ಫೋನಲ್ಲಿ ಮಾತಾಡ್ತೀವಿ, ಮನೆಗೆ ಹೋಗ್ತೀವಿ ಅಂದ್ರೆ ಬಂದಿದ್ದ ಕಾರಣನು ಅದು ಪೂರ್ತಿ ಆಗೋದಿಲ್ಲ. ಅದಕ್ಕೆ ನಾವು ಬಂದಾಗ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಆಗ್ಬೇಕು. ಅಲ್ಲಿ ಏನ್ ಹೇಳ್ತಾರೆ, ಏನ್ ಕೇಳ್ತಾರೆ, ನಮ್ಗೆ ಯಾಕೆ ಹಿಂಗೆ ಅಂತ ಪ್ರಶ್ನೆ ಮಾಡ್ಬೇಕು, ನೀವು ಕೇಳಬೇಕು. ನೀವು ಪ್ರೊಫೆಸರ್ ವಿ ಕೃಷ್ಣಪ್ಪನವರು ಯಾರು? ಅವ್ರನ್ನ ಇವತ್ತೇನ ನೋಡಿದ್ ನಾವು, ಮೊದ್ಲೆಲ್ಲಾದ್ರೂ ನೋಡಿದ್ವಾ? ಅವ್ರ ಹೆಸರು ಕೇಳಿದ್ವಾ? ಎಷ್ಟೋ ಜನರಿಗೆ ಹೆಸರು ಹೊಸದು. ಪ್ರೊಫೆಸರ್ ವಿ ಕೃಷ್ಣಪ್ಪನವರ ಹೆಸರೇ ಹೊಸದವರು ತುಂಬಾ ಜನ ತಾಯಂದ್ರಿಗೆ. ಯಾಕಂತ ಹೇಳಿದ್ರೆ ಕೃಷ್ಣಪ್ಪನವರಂದ್ರೆ ಯಾರು, ಅವ್ರು ಎಲ್ಲವರು, ಎಲ್ಲಿ ಹುಟ್ಟಿದ್ರು, ಏನ್ ಮಾಡಿದ್ರು ನಮ್ಗೆ ಗೊತ್ತಾಗ್ಬೇಕಲ್ಲ. 56ರಲ್ಲಿ ಡಿಸೆಂಬರ್ 6ನೇ ತಾರೀಕು ಅಂಬೇಡ್ಕರ್ ಅವರು ತೀರೋದು. ಅಂದ್ರೆ ಅಂಬೇಡ್ಕರ್ ಅವರು ತೀರೋದ್ಮೇಲೆ ಅಂಬೇಡ್ಕರ್ ನೀವು ಎಲ್ಲ ಯಾರು ಪರಿಚಯ ಮಾಡಿದ್ರು, ಯಾರು ಗೊತ್ತಿತ್ತು? ಅಂಬೇಡ್ಕರ್ ಮಹಾರಾಷ್ಟ್ರದವರು. ಅಂಬೇಡ್ಕರ್ ಇಲ್ಲಿ ಯಾರು ತಂದ್ರು? ಇಲ್ಲಿನ ಜನಕ್ಕೆ ಹೆಂಗ್ ಗೊತ್ತಾಯ್ತು? ಹಳ್ಳಿ ಹಳ್ಳಿಗೆ ಅಂಬೇಡ್ಕರ್ ಹೆಂಗ್ ತಲುಪಿದ್ರು? ಅಂಬೇಡ್ಕರ್ ಸಂಘಗಳು ಹೆಂಗ್ ಕಟ್ಟಿದ್ವಿ ನಾವು? ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇವತ್ತು ನಾವು ನೆಮ್ಮದಿಯಾಗಿ ಬದುಕ್ತಿದ್ದೀವಲ್ಲ, ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಪ್ರೊಫೆಸರ್ ವಿ ಕೃಷ್ಣಪ್ಪ. ಅವರು 73-74ರಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನ ಅವರು ಮತ್ತೆ ಅವರ ಸಂಘಟಕರು ಕಟ್ಟದೆ ಹೋಗಿದ್ದಿದ್ರೆ ನಮ್ಗೆ ಅಂಬೇಡ್ಕರ್ ಗೊತ್ತಾಗ್ತಿರಲಿಲ್ಲ. ನಮ್ಮನ್ನು ಬೇರೆ ಬೇರೆ ಕಡೆ ನಮ್ಮ ಹುಡುಗರನ್ನು ಕರ್ಕೊಂಡು ಹೋಗಿ ಬಂದೂಕು ಕೊಟ್ಟು ನಕ್ಸಲೈಟ್ಸ್ ಮಾಡ್ತಿದ್ರು, ಅಥವಾ ಇನ್ನೇನೋ ಟಿಪ್ಟಾಪ್ಸ್ತಾ ಇದ್ರು. ಮಾರ್ಕ್ಸ್, ಲೆನಿನ್ ಇಂಥ ಸಿದ್ಧಾಂತಗಳಲ್ಲಿ ನಮ್ಮನ್ನ ದೂರ ತಳ್ತಿದ್ದಾಗ ಅದೆಲ್ಲ ಸಿದ್ಧಾಂತ. ನೀವು ಓದ್ಬೇಕಾಗಿರೋದು, ತಿಳ್ಕೋಬೇಕಾಗಿರೋದು, ನಮ್ಮ ಹುಡುಗ ಅರ್ಥ ಮಾಡ್ಕೋಬೇಕಾಗಿರೋದು, ನೀವು ಅಂಬೇಡ್ಕರ್ನಪ್ಪ ಬರ್ರಿ ಸಂಘ ಕಟ್ಟೋಣ ಅಂತ ಹೇಳಿ ಸಂಘ ಕಟ್ಟಿದವರು ಪ್ರೊಫೆಸರ್ ವಿ ಕೃಷ್ಣಪ್ಪ. ಪ್ರೊಫೆಸರ್ ವಿ ಕೃಷ್ಣಪ್ಪನವ್ರ ಜೊತೆಯಲ್ಲಿ ಅನೇಕರು ಸೇರ್ಕೊತಾರೆ. ಆಗ್ಲೇ ಹೇಳಿದಂಗೆ ದೇವಳೂರು ಮಾದೇವ ಇರ್ಬೋದು, ಸಿದ್ಧಲಿಂಗಯ್ಯನವರು ಇರ್ಬೋದು, ಗೋವಿಂದಯ್ಯನವರು ಇರ್ಬೋದು, ಅರವೇ ಇರ್ಬೋದು, ನಮ್ಮ ಕೆ.ವಿ. ಸಿದ್ದಯ್ಯ ಇರ್ಬೋದು, ಇಂಥ ಅನೇಕ ಜನರು, ಕೊಡಗನಹಳ್ಳಿ ರಾಮಯ್ಯ ಇರ್ಬೋದು, ಇಂಥವರೆಲ್ಲರೂ ಸೇರ್ಕೊಂಡು ಬುದ್ಧಿಜೀವಿಗಳು, ಕಲಾವಿದರು, ಬರಹಗಾರರು, ಹೋರಾಟಗಾರರೆಲ್ಲ ಸೇರಿ ದಲಿತ ಸಂಘರ್ಷ ಪರಿಸ್ಥಿತಿಯಲ್ಲಿ ನಮಗೆ ಸರಿಯಾಗಿ ಊಟ ಇರಲಿಲ್ಲ. 30-40 ವರ್ಷಗಳಿಂದ ನೀವು ಯೋಚನೆ ಮಾಡಿದ್ರೆ ನಮ್ಮ ಜನರು ಊಟ ಇರಲಿಲ್ಲ. ದಲಿತರಿಗೆ ಅಲ್ಲ, ಎಲ್ಲಾ ಜಾತಿಗಳಿಗೂ ಊಟ ಇರಲಿಲ್ಲ ಸರಿಯಾಗಿ. ಭೂಮಿ ಇರಲಿಲ್ಲ, ಅಕ್ಷರ ಇರಲಿಲ್ಲ, ಹಸಿವಿತ್ತು, ಅಜ್ಞಾನ ಇತ್ತು. ನಮ್ಮ ವೈದ್ಯಕ ಆಗೋಕ್ಕೆ ಬಟ್ಟೆ ಇರಲಿಲ್ಲ. ನಮ್ಮ ತಾತನ್ಗೆ, ಮುತ್ತಾತನ್ಗೆ ಇವನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ಮೈ ತುಂಬ ಬಟ್ಟೆ ಹಾಕಕ್ಕೂ ಅವ್ರು ಬಟ್ಟೆ ಹಾಕೋ ಸ್ವಾತಂತ್ರ್ಯ ಇರಲಿಲ್ಲ. ಭೂಮಿ ಇರಲಿಲ್ಲ, ಅನ್ನ ಇರಲಿಲ್ಲ, ಅಕ್ಷರ ಇರಲಿಲ್ಲ, ಯಾವೂ ಇರಲಿಲ್ಲ. ನಮ್ಮನ್ನು ಮನುಷ್ಯರಂತ ನೋಡ್ತಾ ಇರಲಿಲ್ಲ ಈ ಸಮಾಜ. ಒಂದು ವರ್ತನ ಅಥವಾ ಎಸ್ಸಿಗಳಿರ್ಬೋದು, ಎಸ್ಟಿಗಳಿರ್ಬೋದು, ಹಿಂದುಳಿದ ಜಾತಿಗಳಿರ್ಬೋದು, ಈ ಜಾತಿಗಳನ್ನ ಮನುಷ್ಯರಂತ ನೋಡ್ತಿರ್ಲಿಲ್ಲ. ಇಲ್ಲಿ ಹೆಣ್ಣು ಮಕ್ಕಳನ್ನಂತೂ ಬರೀ ಅವರು ಇದಕ್ಕೆಲ್ಲ ಒಂದು ಪರಿಹಾರ ಬೇಕು, ಇದಕ್ಕೊಂದು ವಿಮೋಚನೆ ಬೇಕು, ಇವ್ರಿಗೂ ಹಕ್ಕುಗಳು ಬೇಕು, ಅವಕಾಶಗಳು ಬೇಕು, ಅವರು ಪ್ರಶ್ನೆ ಮಾಡುವಂಥದ್ದು, ಅವ್ರಿಗೂ ಎಲ್ಲವೂ ಸಿಗ್ಬೇಕು ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿಯನ್ನ ಕಟ್ಟಿದಂಥವರು ಪ್ರೊಫೆಸರ್ ವಿ ಕೃಷ್ಣ. ಅವ್ರದ್ದೇನು ಹೋರಾಟ ಮಾಡಿದ್ರು ನೋಡಿ. ನಮ್ಮಲ್ಲಿ ಉತ್ಕಂತಿಲ್ಲಿ ಭೂಮಿ ಇಲ್ಲ, ಭೂಮಿ ಬೇಕು ಅಂತೇಳಿ ಭೂಮಿಗಳು ಎಲ್ಲೆಲ್ಲ ಗೌರ್ಮೆಂಟ್ ಜಮೀನಿಗೆ ಅಲ್ಲೆಲ್ಲ ಉತ್ಕೊಳ್ಳಿ ಸಂಘದವ್ರು ಬರ್ತಿದ್ರು, ಉತ್ಕೊಂಡ್ರು. ಭೂಮಿ ನಮ್ಗೆ ಭೂಮಿಗೋಸ್ಕರ ಹೋರಾಟ ಮಾಡಿದ್ರು. ಅವರು ನಮ್ಗೆ ಭೂಮಿ ಬೇಕು ಅಂತ ಹೋರಾಟ ಮಾಡಿದ್ರು. ಎಂಡ ಬೇಡ ಭೂಮಿ ಬೇಕು. ಆ ಈಚಲ್ ಮರಗಳನ್ನು ಕಳಿಸಿ ಇಲ್ಲೇ ಗೌರಿಬಿದ್ದೂರ ಹತ್ರ ನಾಗಸಂದ್ರ ಅಂತ ಐತೆ, ಅಲ್ಲಿ ಆ ನಾಗಸಂದ್ರದಲ್ಲಿ ಆ ಈಚಲ್ ಮರಗಳನ್ನೆಲ್ಲ ಹೊಡೆದಾಕಿ ಅವರು ಉಳುಮೆ ಮಾಡಿದ್ರು. ನಮ್ಮೂರೆಲ್ಲ ಉಳುಮೆ ಮಾಡಿ ಅಲ್ಲಿ ಶಂಭುಕನಗರ ಅಂತ ಕಟ್ಟಿದ್ರು, ಊರು ಕಟ್ಟಿದ್ರು. ಅವರು ಅಲ್ಲಿ ಭೂಮಿ ಸಿಕ್ತು. ಇಡೀ ರಾಜ್ಯದಲ್ಲಿ ಭೂಮಿ ನಮ್ಮವ್ರ ಕೈ ಬಂದಷ್ಟು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಹುಜನ ಸಂಘರ್ಷ ಸಮಿತಿ ಎವಿಎಸ್ಎಸ್ ರಾಜ್ಯಾಧ್ಯಕ್ಷರು, ಹೋರಾಟಗಾರರಾದಂಥ ಹೆಗ್ಗನಹಳ್ಳಿ ಮುನಿರಾಜು, ಬಹುಜನ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಪತ್ರಕರ್ತರಾದಂಥ ವಿ ಪೂಜಪ್ಪ, ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಮತಿ ಉಮಾ ಮಹೇಶ್ವರಿ, ತುಮಕೂರು ಹಿರಿಯ ಹೋರಾಟಗಾರರು, ಸಾಹಿತಿಗಳ ರಾಮಣ್ಣ, ಹಾಗೆ ಕರ್ನಾಟಕ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ದೇವನಹಳ್ಳಿ ಟೌನ್ ಜಿ ಮಾರಪ್ಪ, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಂಚಾಲಕರಾದಂತಹ ಕಾರಹಳ್ಳಿ ಶ್ರೀನಿವಾಸ್, ಕಲ್ಲವಾರಿ ಪ್ರಾರ್ಥನಾ ಮಂದಿರ ಅಧ್ಯಕ್ಷರಾದಂತಹ ಕನ್ನಮಂಗಲ ಎಂ ನಂಜೇಮರಿ, ಬಿಎಸ್ಎಸ್ ರಾಜ್ಯ ಕಾರ್ಯಾಧ್ಯಕ್ಷ ಬಿವಿ ರವಿಕುಮಾರ್, ಅಕ್ಕಯ್ಯಮ್ಮ,
ಬಿಎಸ್ಎಸ್ ರಾಜ್ಯ ಸಮಿತಿ ಸದಸ್ಯ ಬೊಮ್ಮಾವರ ಮಂಜುನಾಥ್ ಹಾಗೂ ಬಿಎಸ್ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರಹಳ್ಳಿ ಮುನಿರಾಜುರವರು ಕಾರ್ಯಕ್ರಮ ನಿರೂಪಣೆಯನ್ನು ನಡೆಸಿದರು. ಬಿಎಸ್ಎಸ್ ಸಂಘಟನೆಗಳ ರಾಜ್ಯ ವಿಭಾಗೀಯ ಜಿಲ್ಲಾ ತಾಲೂಕು ಮಟ್ಟದ ಪದಾಧಿಕಾರಿಗಳು ಸದಸ್ಯರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ರು. ಮಹಿಳೆಯರಿಗೆ ಇದೇ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸೀರೆಗಳನ್ನ ಬಿಎಸ್ಎಸ್ ಸಂಘದಿಂದ ವಿತರಿಸಿದ್ರು. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ. ಸೀತಾರಾಮ್ ಜೊತೆ ನಾಗರಾಜ್ ಎಂ.ಆರ್.